ಪ್ರಧಾನಮಂತ್ರಿ ಆಗ್ತಾರೆ. ಸೂರ್ಯಚಂದ್ರ ಎಷ್ಟು ಸತ್ತಿರ ಪ್ರಧಾನಮಂತ್ರಿ ಆಗ್ತಾರೆ. ಕರ್ನಾಟಕದಲ್ಲಿ 28 ಲೋಕಸಭೆಯಲ್ಲಿ ಗೆಲ್ಲಬೇಕಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳ ಅಮಿತ್ ಶಾ ಅವರ ಅಪೇಕ್ಷೆ ಇದೆ. ಅದೇ ರೀತಿ ನಮಗೆ ಪ್ರಭಾರಿಗಳಂತ ರಾಧಾ ಮೋಹನ್ ಅಗರ್ವಾಲ್ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ 28 NDA ಮೈತ್ರಿಕೂಟ ಗೆಲ್ತೀವಿ. ದಾವಣಗೆರೆಯಲ್ಲೂ ಸಹ 100 ಭಾರತೀಯ ಜನತಾ ಪಾರ್ಟಿ ಕಮಲ ಅರಳುತ್ತೆ. ನರೇಂದ್ರ ಮೋದಿ ಕೈ ಬಲಪಡಿಸ್ತೀವಿ. ಯಾವುದೇ ಭಿನ್ನಮತ ನಾವು ಒಟ್ಟಾಗುತ್ತೆ ಕೆಲಸ ಮಾಡ್ತೀವಿ. ದಿನನಿತ್ಯ ಶವ ಸಂಸ್ಕಾರ ಮದುವೆ ದಿನನಿತ್ಯ ಹೋಗ್ತೀವಿ. ದಿನನಿತ್ಯ ನಾವು ಹಳ್ಳಿ ಮೇಲೆ ಇದ್ದೇ ಹೋಗ್ತೀವಿ. ಅದ್ರ ಬಗ್ಗೆ ಹೋಗ್ತೀರ ನಮ್ಮ ಕ್ಷೇತ್ರದಿಂದ ನಿಗದಿ ಮಾಡ್ತೀವಿ. ಆ ಥರ ಏನಿಲ್ಲ. ಯಾವುದೇ ಮನಸ್ಸಿನಲ್ಲಿ ಯಾವುದು ಕಲ್ಮಶ ಇಲ್ಲ. ನಾವು ಹೊಟ್ಟೆ ಬಂದು ಕೆಲಸ ಮಾಡ್ತೀವಿ. ಧನ್ಯವಾದ. ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ನಿಮ್ಮ ಮಾಹಿತಿ ಕಾರಜೋಳರು ಹೇಳಿದ್ರು ಯಾವುದೇ ಕಾರಣಕ್ಕೆ ನಾನು ಒಪ್ಪಲ್ಲ. ನಮಗೆ ಅದರ ಅವಶ್ಯಕತೆ ಇಲ್ಲ. ಕಾರಜೋಳರು ಹೇಳಿದರೆ ನಾನು ವಾಪಸ್ ತರಿಸ್ತೀನಿ. ಸಾಮಾಜಿಕವಾಗಿ ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದು ಅದರ ಅವಶ್ಯಕತೆ ಇಲ್ಲ. ಅದರಿಂದ ರಾಜಕಾರಣ ಮಾಡಬೇಕು. ಹಿಂಗೆ ಮಾಡೋಕ್ಕಾಗಲಿ. ನನ್ನ ಮಗಳ ಮೇಲೆ ಹಿಂದಿದೆ ಪಾಪ ಬಂದಿತ್ತು. ನಾನು ಹೇಳ್ತೀನಿ SC ಸರ್ಟಿಫಿಕೇಟ್ ಬೇಡ. ಈಗ ನಮಗೆ ಒಂದು ಗೌರವ ಇದೆ ಸಮಾಜದಲ್ಲಿ. ಆ ಗೌರವವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಲ್ಲ. ಆಸೆ ಆಮಿಷಗಳು ಒಳಗಾಗಬಾರ್ದು. 28 ಲೋಕಸಭೆ ಗೆಲ್ತೀವಿ. 400 ಗೆದ್ದು ದೇಶ ಪ್ರಧಾನಮಂತ್ರಿ ಮೋದಿಯವರು ಆಗ್ತಾರೆ. ಅನುಮಾನ ಕೂಡ ಧನ್ಯವಾದ. ದಾವಣಗೆರೆ ಒಳಗೊಂಡಂತೆ ಹೇಳ್ತೀನಿ. ಯಾಕೆ ಈಗ ನೀವು ಯಾಕಂದ್ರೆ ಗಾಯತ್ರಿ ಸಿದ್ದೇಶ್ವರ ಲಭ್ಯ. ಈಗ ಎಲ್ಲರದು ಒಂದೇ ಗುರಿ ತಾನೆ. ಮೋದಿಯವರ ನಾಮಬಲದಲ್ಲಿ ನಾವು ಗೆಲ್ಲಬೇಕಂತೇಳಿ ಎಲ್ಲರದು ಒಂದೇ ಗುರಿ ಇದೆ. ದೇಶ ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ಗಾಯತ್ರಿ ಸಿದ್ದೇಶ್ವರ ಇರ್ಬೋದು, ನಾವು ಎಲ್ಲ ಮುಖಂಡರುಗಳು ಇವತ್ತು ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ರೆ ಮೋದಿಯವರ ಕೈ ಬಲಪಡಿಸಿದ್ರೆ ನಾವು ಒಟ್ಟೆ ಒಂದೇ ಕೆಲಸ ಹೇಳ್ತಾ ಇಲ್ಲ. ಗಾಯತ್ರಿ ಸಿದ್ದೇಶ್ವರ ದಿನ ಹೆಸರು ಹೇಳ್ಬೇಕು. ಆ ರೀತಿ ಏನೋ ಪ್ರಶ್ನೆ ಇಲ್ಲ. ಖಂಡಿತ ನಾವು ಒಟ್ಟೆ ಕೆಲಸ ಮಾಡ್ತೀವಿ. ಧನ್ಯವಾದ.